ವಂದೇ ಮಾತರಂ ಗೀತೆಯಲ್ಲಿ ಹೇಳಿರುವಂತೆ ಸಸ್ಯ ಶ್ಯಾಮಲೆಯಿಂದ ಕಂಗೊಳಿಸಿರುವ ಸಂಪದ್ಭರಿತವಾದ ಭಾರತವನ್ನು ನಿರ್ಮಿಸಬೇಕೆಂಬುದು ತಮ್ಮ ಸರ್ಕಾರದ ಪ್ರಮುಖ ಆಶಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇಂದು ತಮ್ಮ ಮನ್ ಕಿ ಬಾತ್ನ 127ನೇ ಸಂಚಿಕೆಯಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂನ 150ನೇ ವರ್ಷಾಚರಣೆಯನ್ನು ವಿಭಿನ್ನ ಸ್ವರೂಪದಲ್ಲಿ ಆಚರಿಸಲು ಉದ್ದೇಶಿಸಿರುವುದಾಗಿ ಹೇಳಿದ್ದಾರೆ. ಈ ಕುರಿತು ಒಂದು ವರದಿ. मेरे प्यारे देशवासियों, नमस्कार। मन की बात में आप सबका स्वागत है। ದೇಶಾದ್ಯಂತ ಕೆಲವು ದಿನಗಳ ಹಿಂದೆ ದೀಪಾವಳಿಯನ್ನು ಆಚರಿಸಿದ್ದೇವೆ. ಪ್ರಸ್ತುತ ದೇಶದ ಹಲವೆಡೆ ಛಠ್ ಪೂಜೆಯನ್ನು ನಡೆಸಲಾಗುತ್ತಿದೆ. ಎಲ್ಲೆಡೆ ಭಕ್ತಿಭಾವ, ಬಾಂಧವ್ಯ ಮತ್ತು ಸಂಪ್ರದಾಯಗಳ ಸಂಗಮ ಕಂಡುಬರುತ್ತಿದೆ. ಛಠ್ ವ್ರತಾಚರಣೆ ಮಾಡುವ ಮಹಿಳೆಯರ ನಿಷ್ಠೆ, ಸಮರ್ಪಣಾ ಭಾವ ಹಾಗೂ ಭಕ್ತಿ ನಿಜಕ್ಕೂ ಸ್ಫೂರ್ತಿದಾಯಕ. ಛಠ್ ಆಚರಣೆ ನಮ್ಮ ಸಂಸ್ಕೃತಿ, ಪ್ರಕೃತಿ ಮತ್ತು ಸಮಾಜದ ನಡುವಿನ ಏಕತೆಯ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಿ ತಮ್ಮ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. श्रद्धा, अपनापन और परंपरा का संगम दिख रहा है। छठ का व्रत रखने वाली महिलाएं जिस समर्पण और निष्ठा से इस पर्व की तैयारी करती हैं, ಆಪರೇಷನ್ ಸಿಂಧೂರ ಪ್ರತಿಯೊಬ್ಬ ಭಾರತೀಯನನ್ನು ಹೆಮ್ಮೆಯಿಂದ ಬೀಗುವಂತೆ ಮಾಡಿದೆ. ಈ ಬಾರಿ ಮಾವೋವಾದಿ ಪ್ರದೇಶಗಳಲ್ಲಿಯೂ ಸಹ ಆನಂದದ ದೀಪಗಳನ್ನು ಬೆಳಗಿರುವುದು ಸಂತಸದಾಯಕ. ಮಕ್ಕಳ ಭವಿಷ್ಯಕ್ಕೆ ಅಪಾಯವೊಡ್ಡುವ ನಕ್ಸಲ್ ಭಯೋತ್ಪಾದನೆಯನ್ನು ಬುಡ ಸಮೇತ ನಿರ್ಮೂಲನೆ ಮಾಡುವುದು ಎಲ್ಲರ ಪ್ರಯತ್ನವಾಗಿದೆ ಎಂದರು. लोग उस माओवादी आतंक का जड़ से खात्मा चाहते हैं। जीएसटी बचत उत्सव को लेकर भी लोगों में बहुत उत्साह है। ಪ್ರಸ್ತುತ ಹಬ್ಬಗಳ ಸಂದರ್ಭದಲ್ಲಿ ಜಿಎಸ್ಟಿ ಉಳಿತಾಯ ಮಹೋತ್ಸವದ ಬಗ್ಗೆಯೂ ಪ್ರಸ್ತಾಪಿಸಿದ ಪ್ರಧಾನಿ, ಮಾರುಕಟ್ಟೆಗಳಲ್ಲಿ ದೇಶೀಯ ನಿರ್ಮಿತ ವಸ್ತುಗಳನ್ನು ಜನರು ಖರೀದಿ ಮಾಡುತ್ತಿರುವುದು ಕಂಡುಬಂದಿದೆ. ಸ್ಥಳೀಯ ಉತ್ಪಾದನೆಗೆ ಇದರಿಂದ ಪ್ರೋತ್ಸಾಹ ನೀಡಿದಂತಾಗಿದೆ ಎಂದು ತಿಳಿಸಿದರು. इस पर भी लोगों ने बहुत सकारात्मक रुख दिखाया है। बेंगलुरु में इंजीनियर कपिल शर्मा जी ने किया है। ಬೆಂಗಳೂರಿನ ಇಂಜಿನಿಯರ್ ಕಪಿಲ್ ಶರ್ಮಾ ಹಾಗೂ ಅವರ ತಂಡದ ಸದಸ್ಯರು ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳ ಸುಮಾರು 40 ಬಾವಿಗಳು ಹಾಗೂ 6 ಕೆರೆಗಳನ್ನು ನವೀಕರಣಗೊಳಿಸಿದ್ದಾರೆ. ಸ್ಥಳೀಯ ಉದ್ದಿಮೆಗಳು ಮತ್ತು ಜನರನ್ನು ಸಹ ಈ ಕಾರ್ಯ ಸಾಧನೆಯಲ್ಲಿ ತೊಡಗಿಸಿಕೊಂಡಿರುವುದು ಪ್ರಮುಖವಾಗಿದ್ದು, ಮರ ನೆಡುವ ಕಾರ್ಯಕ್ರಮದಲ್ಲೂ ಅವರು ಸಕ್ರಿಯರಾಗಿದ್ದಾರೆ. अपने मिशन में कॉर्पोरेट्स और स्थानीय लोगों को भी जोड़ा है। छत्तीसगढ़ के अंबिकापुर में ಇದೇ ರೀತಿ ಛತ್ತೀಸ್ಗಢದ ಅಂಬಿಕಾಪುರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿರ್ವಹಣೆ ಮಾಡಲು ವಿಶಿಷ್ಟ ಕಾರ್ಯಕ್ರಮ ರೂಪಿಸಲಾಗಿದ್ದು, ಗಾರ್ಬೇಜ್ ಕೆಫೆ ಆರಂಭಿಸಲಾಗಿದೆ. ಈ ಕೆಫೆಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸುತ್ತಿವೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿ ನೀಡುವ ಜನರಿಗೆ ಇಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಂತಹ ಪ್ರಯತ್ನಗಳು ಹವಾಮಾನ ಸುಧಾರಣೆಗೆ ಕೊಡುಗೆ ನೀಡುತ್ತವೆ ಎಂದು ಹೇಳಿದರು. दोपहर या रात का खाना मिलता है और कोई आधा किलो प्लास्टिक ले जाए तो नाश्ता मिल जाता है। ನಮ್ಮ ದೇಶದ ಕರಾವಳಿ ಪ್ರದೇಶದಲ್ಲಿ ಕಂಡುಬರುವ ಮ್ಯಾಂಗ್ರೋವ್ ಕಾಡುಗಳು ಸಮುದ್ರ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದ್ದು, ವಿಪತ್ತು ತಡೆಗೆ ಮಹತ್ವದ ಕೊಡುಗೆ ನೀಡುತ್ತವೆ. ಮ್ಯಾಂಗ್ರೋವ್ ಕಾಡುಗಳ ರಕ್ಷಣೆಗೆ ಗುಜರಾತಿನ ಅರಣ್ಯ ಇಲಾಖೆ ವಿಶೇಷ ಅಭಿಯಾನ ಪ್ರಾರಂಭಿಸಿದ್ದು, ಅಹಮದಾಬಾದ್ ಬಳಿಯ ದೊಲೇರಾದಲ್ಲಿ ಮ್ಯಾಂಗ್ರೋವ್ ನಾಟಿ ಮಾಡಿ ಯಶಸ್ಸು ಕಂಡಿದೆ. ಪರಿಣಾಮವಾಗಿ 3,500 ಹೆಕ್ಟೇರ್ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಕಾಡು ಬೆಳೆದಿದ್ದು, ಜಲಚರಗಳ ಸಂಖ್ಯೆ ಹೆಚ್ಚಾಗಿದೆ. ಪರಿಸರದ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತಿದ್ದು, ಮೀನು ಕೃಷಿಕರಿಗೂ ಅನುಕೂಲವಾಗುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. इस महत्व को समझते हुए खास मुहिम चलाई हुई है। 5 साल पहले वन विभाग की टीमों ने अहमदाबाद के नजदीक धौलेरा में मैंग्रोव लगाने का काम शुरू किया था, यानी डॉस की चर्चा की थी. ಭಾರತೀಯ ತಳಿಯ ಶ್ವಾನಗಳ ಅಭಿವೃದ್ಧಿಯ ಕುರಿತು ಸುಮಾರು 5 ವರ್ಷಗಳ ಹಿಂದೆ ಪ್ರಸ್ತಾಪಿಸಲಾಗಿತ್ತು. ಈ ನಿಟ್ಟಿನಲ್ಲಿ ನಮ್ಮ ಭದ್ರತಾ ಸಂಸ್ಥೆಗಳು ಅತ್ಯುತ್ತಮ ಪ್ರಯತ್ನ ಮಾಡಿದ್ದು, ಗಡಿ ಭದ್ರತಾ ಪಡೆ ಮತ್ತು ಸಿಆರ್ಪಿಎಫ್ ತಮ್ಮ ತಂಡಗಳಲ್ಲಿ ಭಾರತೀಯ ಶ್ವಾನಗಳ ಸಂಖ್ಯೆಯನ್ನು ಹೆಚ್ಚಿಸಿವೆ. ಗ್ವಾಲಿಯರ್ನ ಟೇಕನ್ಪುರದಲ್ಲಿರುವ ಬಿಎಸ್ಎಫ್ನ ರಾಷ್ಟ್ರೀಯ ಶ್ವಾನ ತರಬೇತಿ ಕೇಂದ್ರದಲ್ಲಿ ಉತ್ತರ ಪ್ರದೇಶ ಮೂಲದ ರಾಂಪುರ ಹಾಗೂ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮುಧೋಳ ಬೇಟೆನಾಯಿ ತಳಿಗಳಿಗೆ ಉತ್ತಮ ತರಬೇತಿ ನೀಡಲಾಗುತ್ತಿದೆ. ಬೆಂಗಳೂರಿನ ಸಿಆರ್ಪಿಎಫ್ನ ಶ್ವಾನ ತಳಿ ಹಾಗೂ ತರಬೇತಿ ಶಾಲೆಯಲ್ಲಿ
ಮೋಂಗ್ರೇಲ್ಸ್, ಮುಧೋಳ, ಕೊಂಬೈ ಹಾಗೂ ಪಾಂಡಿಕೋನದಂತಹ ದೇಶೀಯ ತಳಿಗಳಿಗೆ ತರಬೇತಿ ನೀಡಲಾಗುತ್ತಿದ್ದು, ಅವುಗಳ ವಿಶಿಷ್ಟ ಸಾಮರ್ಥ್ಯಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳಲು ಹೆಜ್ಜೆ ಇಡಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಇದೇ 31ರಂದು ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಗುಜರಾತಿನ ಏಕತಾ ನಗರದಲ್ಲಿರುವ ಏಕತಾ ಪ್ರತಿಮೆಯ ಬಳಿ ಪ್ರತಿ ವರ್ಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಈ ಬಾರಿ ಭಾರತೀಯ ಶ್ವಾನಗಳ ಪರಾಕ್ರಮವನ್ನು ಪ್ರದರ್ಶಿಸುತ್ತಿರುವುದು ವಿಶೇಷ. ಸರ್ದಾರ್ ಪಟೇಲ್ ಅವರ ಜನ್ಮ ದಿನಾಚರಣೆಯು ಇಡೀ ದೇಶಕ್ಕೆ ವಿಶಿಷ್ಟ ಸಂದರ್ಭವಾಗಿದ್ದು, ದೇಶದ ಏಕತೆ ಹಾಗೂ ಸಮಗ್ರತೆಗೆ ಅವರ ಪ್ರಯತ್ನ ಅನನ್ಯವಾಗಿದೆ. ಅವರ ಜಯಂತಿ ಪ್ರಯುಕ್ತ ದೇಶಾದ್ಯಂತ ಆಯೋಜಿಸಲಾಗಿರುವ ಏಕತಾ ಓಟ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದರು. ಭಾರತದ ಕಾಫಿ ವೈವಿಧ್ಯತೆ ವಿಶಿಷ್ಟವಾಗಿದ್ದು, ವಿಶ್ವದಾದ್ಯಂತ ಬಹಳ ಜನಪ್ರಿಯವಾಗಿದೆ. ಒಡಿಶಾದ ಕೊರಾಪುಟ್ ಕಾಫಿ ಇತ್ತೀಚೆಗೆ ವಿಶ್ವ ಮನ್ನಣೆ ಪಡೆಯುತ್ತಿದ್ದು, ಕಾರ್ಪೊರೇಟ್ ಜಗತ್ತಿನಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದವರು ಸಹ ಕಾಫಿ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಕರ್ನಾಟಕದ ಚಿಕ್ಕಮಗಳೂರು, ಕೊಡಗು ಹಾಗೂ ಹಾಸನ, ತಮಿಳುನಾಡಿನ ಪುಲನಿ, ಕರ್ನಾಟಕ ತಮಿಳುನಾಡು ಗಡಿಭಾಗದ ಬಿಳಿಗಿರಿ ಪ್ರದೇಶ, ಕೇರಳದ ವಯನಾಡು ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಬೆಳೆಯುವ ಕಾಫಿ ವಿಶಿಷ್ಟ ಸ್ವಾದಿಷ್ಟವನ್ನು ಹೊಂದಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. अत्यंत सुस्वादु एहा ओडिशारा गौरव, ये विषय है हमारे राष्ट्रगीत का. भारत का राष्ट्रगीत यानी ಇದೇ ನವೆಂಬರ್ 7ರಂದು ಭಾರತದ ರಾಷ್ಟ್ರಗೀತೆ ವಂದೇ ಮಾತರಂಗೆ 150 ವರ್ಷಗಳು ಪೂರ್ಣಗೊಳ್ಳುತ್ತಿವೆ. ವಂದೇ ಮಾತರಂ ಗೀತೆಯನ್ನು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಅವರು ಮಾತೃಭೂಮಿ ಹಾಗೂ ಜನರ ನಡುವಿನ ಸಂಬಂಧವನ್ನು ಮಂತ್ರದ ರೂಪದಲ್ಲಿ ರಚಿಸಿದ್ದಾರೆ. ವಂದೇ ಮಾತರಂ ಅನ್ನು 19ನೇ ಶತಮಾನದಲ್ಲಿ ಬರೆಯಲಾಗಿದ್ದರೂ ಅದರ ಚೈತನ್ಯವು ಪುರಾತನ ಭಾರತೀಯ ಪ್ರಜ್ಞೆಯೊಂದಿಗೆ ಜೋಡಣೆಯಾಗಿದೆ. ಭೂಮಿಯೇ ತಾಯಿ ಮತ್ತು ನಾನು ಅವಳ ಮಗು ಎನ್ನುವ ಭಾವನೆಯನ್ನು ವೇದಗಳು ವ್ಯಕ್ತಪಡಿಸಿವೆ. ಈ ಗೀತೆಯಲ್ಲಿ ಕೋಟ್ಯಾಂತರ ದೇಶವಾಸಿಗಳು ರಾಷ್ಟ್ರ ಪ್ರೇಮದ ಅಗಾಧ ಭಾವನೆಯನ್ನು ಅನುಭವಿಸಿದ್ದಾರೆ. ವಂದೇ ಮಾತರಂನಲ್ಲಿ ವ್ಯಕ್ತವಾದ ಸಮೃದ್ಧ ಭಾರತವನ್ನು ನಾವು ನಿರ್ಮಿಸಬೇಕಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳು ದೇಶಾದ್ಯಂತ ನಡೆಯಲಿವೆ. ಈ ಕುರಿತು ಸಲಹೆ ಸೂಚನೆಗಳನ್ನು ಕಳುಹಿಸುವಂತೆ ಪ್ರಧಾನಿ ದೇಶದ ಜನತೆಯನ್ನು ಕೋರಿದರು. ವಂದೇ ಮಾತರಂ 150 मुझे आपके सुझावों का इंतजार रहेगा और हम सब इस अवसर को ऐतिहासिक बनाने के लिए काम करेंगे. ಮುಂದಿನ ತಿಂಗಳ 15ರಂದು ಜನಜಾತಿಯ ಗೌರವ ದಿನವನ್ನು ಆಚರಿಸಲಾಗುತ್ತಿದೆ. ಸ್ವಾತಂತ್ರ್ಯ ಮತ್ತು ಬುಡಕಟ್ಟು ಸಮುದಾಯದ ಹಕ್ಕುಗಳಿಗಾಗಿ ಹೋರಾಡಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಜಯಂತಿಯ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಭಗವಾನ್ ಬಿರ್ಸಾ ಮುಂಡಾ ಅವರು ಜನಿಸಿದ ಜಾರ್ಖಂಡ್ನ ಉಲಿಹಾತು ಗ್ರಾಮಕ್ಕೆ ಭೇಟಿ ನೀಡಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಸ್ಮರಿಸಿದರು. ಭಗವಾನ್ ಬಿರ್ಸಾ ಮುಂಡಾ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಿದ್ದ ಕೋಮರಂ ಭೀಮ್ ಅವರಂತೆ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ಸಲ್ಲಿಸಿದ ಮಹಾನ್ ವ್ಯಕ್ತಿಗಳು ಬುಡಕಟ್ಟು ಸಮುದಾಯಗಳಲ್ಲಿ ಹಲವು ಜನರಿದ್ದಾರೆ. ಅವರ ಬಗ್ಗೆ ದೇಶವಾಸಿಗಳು ತಿಳಿದುಕೊಳ್ಳುವುದು ಅಗತ್ಯ ಎಂದು ತಮ್ಮ ಮನದ ಮಾತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಶಿಸಿದರು. ಜಾರ್ಖಂಡ್ में भगवान बिरसा मुंडा जी के गांव उलीहातू जाने का अवसर मिला था. मेरा आग्रह है कि आप उनके बारे में अवश्य पढ़ें. अगले महीने हम मन की बात के एक और एपिसोड में मिलेंगे, कुछ नए विषयों के साथ मिलेंगे. तब तक के लिए मैं विदाई लेता हूं. आप सबका बहुत बहुत धन्यवाद. नमस्कार.